ಓಕೆ. ಈಗ ಓವರ್ ಆಲ್ ಕರ್ನಾಟಕದಾದ್ಯಂತ ಪ್ರಮೋಷನ್ ಜವಾಬ್ದಾರಿ ಹೆಗಲ ಮೇಲೆ ಹೊತ್ಕೊಂಡು ಹೊರಡ್ತಾ ಇದ್ರ. ಸೊ ಅಲ್ಲೂ ಕೂಡ ನಿಮ್ಗೊಂದಷ್ಟು ಟೀಕೆಗಳು ವ್ಯಕ್ತವಾಗುತ್ತೆ. ಸೊ ಆ ಟೀಕೆಗಳಿಗೆಲ್ಲ ಏನ್ ಹೇಳ್ತೀರಾ ಅಂತ? ಯಾವ ಟೀಕೆಗಳಿಗೆ ಸರ್? ಅಂದ್ರೆ ಇವಾಗ ಕೆಲವೊಂದು ಫಂಕ್ಷನ್ಸ್ ಎಲ್ಲಾನು ಮಿಸ್‌ಯೂಸ್ ಮಾಡ್ಕೊಂತಿದ್ದಾರೆ ಹಂಗೆ ಹಿಂಗೆ ಅಂತ. ಯಾವ ಫಂಕ್ಷನ್ ಮಿಸ್ಯೂಸ್ ಕೆಲವೊಂದು ಮಾಡ್ಕೊಂಡು? ಲೈಕ್ ಗವರ್ನಮೆಂಟ್ ಇವೆಂಟ್‌ಗಳು ಆ ಥರ ಈ ಥರ ಎಲ್ಲಾನು. ಏನು ನಾನು ಎಲ್ಲೂ ಕೇಳಿಲ್ವಲ್ಲ ಸರ್. ಅಂತಂದ್ರೆ ಇವಾಗ ದಸರಾದದೆಲ್ಲ ಆಗುತ್ತಲ್ಲ. ಸೊ ಹೌದು. ಅಂತ ಒಂದು ಸಂದರ್ಭದಲ್ಲೆಲ್ಲಾನು ಕೂಡ ಇದ್ ಮಾಡ್ತಿದ್ದಾರೆ ಅಂತ. ಇವಾಗ ಆರ್ಟಿಸ್ಟ್ಗಳು ಕರೆದೇ ಕರೀತಾರಲ್ಲ ಸರ್. ಈಗ ಮೈಸೂರು ದಸರಾ ಆಗ್ಬೋದು, ಇಲ್ಲ ಶಿವಮೊಗ್ಗ ದಸರಾ ಆಗ್ಬೋದು, ಇಲ್ಲ ಬೇರೆ ಯಾವ್ಯಾವ ದಸರಾಗಳು ಆಗ್ಬೋದು. ನಾನು ಒಬ್ಬ ಕಲಾವಿದನಾಗ ಅಲ್ಲಿ ಹೋಗಿದ್ದಲ್ಲ ಸರ್. ನಾನು ಎಲ್ಲಾದರೂ ನಾನು ಜಮೀರ್ ಮಗ, ನಾನು ಕಾಂಗ್ರೆಸ್ ಅಭ್ಯರ್ಥಿ, ನಾನು ಇವ್ರದ್ ಮಗ ಅವ್ರದ್ ಮಗ ಅಂತ ಎಲ್ಲಾದ್ರೂ ಹೇಳದ್ನ. ನಾನು ಆಸ್ ಅನ್ ಆರ್ಟಿಸ್ಟ್ ನಾನು ಹೋದೆ, ನಾನು ಸಿನಿಮಾ ಬರ್ತಾ ಇದೆಯಪ್ಪ, ದಯವಿಟ್ಟು ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಬಂದಿದ್ದೆ. ತಪ್ಪ ಸರ್? ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಕಳೀತಾರೆ ಅವರು, ನಮ್ಗೊಬ್ರಿಗಲ್ಲ. ಅವ್ರವ್ರಿಗೆ ಯಾರ್ಯಾರಿಗೆ ಅವ್ರವ್ರಿಗೆ ಅಲ್ಲಿ ಯಾರ್ಯಾರು ರಿಕ್ವೈರ್ಮೆಂಟ್ ಇರುತ್ತೋ ಈ ಆರ್ಟಿಸ್ಟ್ಗಳು ಕರೆದ್ರೆ ನಮಗೆ ಪ್ಲಸ್ ಆಗುತ್ತೆ. ಅವ್ರು ಆಮೇಲೆ ಅಲ್ಲಿ ಅಕ್ಕಪಕ್ಕ ಜನ ಅಂದರೆ ಅವ್ರಿಗೆ ಹೇಳ್ತಿರ್ತಾರೆ, ಈ ಆರ್ಟಿಸ್ಟ್ ನೀವು ಕರಿಬೇಕು ಅಂತ. ಅವ್ರ ಅವೈಲಬಿಲಿಟಿ ನೋಡ್ಕೊಂಡು ಅವ್ರನ್ನ ಕರೀತಾರೆ. ಸೊ ನನ್ನ ಕರೆಯುವಾಗ ನಾನು ಏನಕ್ಕೆ ಇಲ್ಲ ಅನ್ನಿ. ಈಗ ಹಂಗೆ ನೋಡೋಕೆ ಹೋದ್ರೆ ಈಗ ನೆಕ್ಸ್ಟ್ ಸುಮಾರು ಈಗ ಕುಣಿಗಲ್ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ, ರಾಮನಗರ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ, ಚನ್ನಪಟ್ಟಣ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ. ಅವೆಲ್ಲ ನಾನು ಕರೆದವ್ರೆ. ಸರ್ ನೀವು ಬರಬೇಕು, ಇಲ್ಲಿ ಎಲ್ಲರೂ ಕೇಳ್ತಾವ್ರೆ, ನೀವು ಬನ್ನಿ, ನಮಗೂ ಒಳ್ಳೇದು, ನೀವು ಸಿನಿಮಾ ನೀವು ಪ್ರಮೋಟ್ ಮಾಡ್ಕೊಳ್ಳಿ. ಆಮೇಲೆ ಅಷ್ಟು ಲಕ್ಷ ಜನನ ಮತ್ತೆ ಸೇರಿಸ್ಬೇಕು ಅಂದ್ರೆ ಆಗಲ್ಲ. ತಪ್ಪೇನಿದೆ? ಅಲ್ಲ ಎಲ್ಲ ಒಂದ್ ಕಡೆ ಮಿಸ್‌ಯೂಸ್ ಮಾಡ್ತಿದಾರೆ ಕಮೆಂಟ್ಸ್ ಮೂಲಕ ಕೆಲವೊಬ್ರು ಅಂತ. ಖಂಡಿತ ಆಗಲಿಲ್ಲ. ಯಾಕಂದ್ರೆ ಈಗ ನೀವ್ ಹೇಳಿದ್ರಿ ಅಫ್ಕೋರ್ಸ್ ಒಬ್ಬ ಸಿನಿಮಾದ ನಾಯಕನಾಗಿ ನಾವು ಸಿನಿಮಾವನ್ನ ಜನರು ರೀಚ್ ಆಗ್ಬೇಕು ಅಂದಾಗ ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ಭೇಟಿ ಆಗ್ಲೇಬೇಕು. ಹೌದು. ವಿಸಿಟ್ ಕೊಟ್ಟಾಗ ಅಲ್ಲಿ ಎಷ್ಟೋ ಲಕ್ಷಾಂತರ ಜನಕ್ಕೆ ಬರುತ್ತೆ. ಕಲ್ಟ್ ಅಂತ ಗೊತ್ತಾದಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಅಲ್ಲಿ ರಿಯಲ್ ಆಗಿ ನೋಡ್ತಾರೆ. ಖಂಡಿತ. ಸೊ ನಿಮ್ಮನ್ನ ನೋಡುವಂತಹ ಭಾಗ್ಯ ಅವರಿಗೆ, ಅಭಿಮಾನಿಗಳೊಟ್ಟಿಗೆ ಒಂದಷ್ಟು ಸಮಯವನ್ನ ಕಳೆಯುವಂತಹ ಭಾಗ್ಯ ನಿಮಗೂ ಕೂಡ ಇದ್ರುತ್ತೆ. ಸರಿ, ಕರ್ನಾಟಕ ಟೂರ್ ಹಾಕೊಂಡವಾಗ್ಲೇನೆ ನನ್ನ ತಲೆಯಲ್ಲಿ ಒಂದೇ ಒಂದು ಏನಿತ್ತು ಅಂದರೆ ಹೆಂಗಾದ್ರೂ ಮಾಡಿ ಒಂದು ಬ್ಯಾರಿಯರ್ ನಾನು ತೆಗಿಬೇಕು, ಅಟ್ಲೀಸ್ಟ್ 10%. ಏನಂದ್ರೆ ಸರ್ ನಾವು ಶ್ರೀಮಂತರ ಮಕ್ಕಳು ಸರ್, ನಾನೇ ಹೇಳ್ತಾ ಇದ್ದೀನಿ, ನಾನು ಒಬ್ಬ ರಾಜಕಾರಣಿ ಮಗನೇ ಸರ್. ಈಗ ಅದನ್ನು ನನ್ನ ಹಣೆ ಬಾರ ಅಂತ ನಾನು ಚೇಂಜ್ ಮಾಡೋಕ್ಕಾಗಲ್ವಲ್ಲ ಸರ್. ಆಗಲ್ಲ. ನನ್ನ ತಪ್ಪಂತ ಇಲ್ವಲ್ಲ ಸರ್. ನಾನು ಹುಟ್ಟೋ ನನಗೆ ಗೊತ್ತಿತ್ತಾ ನಾನು ಜಮೀನ ಮಕ್ಕನಿಗೆ ಹುಡ್ತೀನಿ, ನಾನು ಶ್ರೀಮಂತನ ತಂದೆಗೇನೆ ಹುಡ್ತೀನಿ ಅಂತ? ಅಲ್ವಲ್ಲ ಸರ್. ಒಂದು ಬುದ್ಧಿ ಬಂದಮೇಲೆ, ಒಂದು ವಯಸ್ಸು ಬಂದಮೇಲೆ ನನಗೂ ಗೊತ್ತಾಯಿತು ಅಂತ. ಬಟ್ ಅದೇ ನನಗೆ ಒಂದು ಬ್ಯಾಕ್ ಡ್ರಾಪ್ ಆಗ್ತಾಯಿದೆ. ಏನು, ಈಗ ಜನ ನಿಮ್ಮ ಮಾಧ್ಯಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ನೋಡಿರ್ತಾರೆ, ವೀಡಿಯೋಸು, ಫೋಟೋಸು, ಅದು ಇದು ಅಂತ. ಫಸ್ಟ್ ಮಿನಿಸ್ಟರ್ ಮಗ, ರಾಜಕಾರಣಿ ಮಗ ಅಂದ ತಕ್ಷಣವೇ ಅವ್ರಿಗೆ ಬರೋದೇ ಫಸ್ಟ್ ನೆಗೆಟಿವ್. ಬಿಡೋ ಹೊಟ್ಟೆ ತುಂಬಿದ ಅವ್ನಿಗೆ ಏನು ಕಮ್ಮಿನೋ ಅದು ಇದು ಅಂತ. ನಮಗೆಲ್ಲ ಸಿಂಪತಿ ಬರೋದೇ ಇಲ್ಲ, ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ. ಅದಕ್ಕೆ ನಾನು ಈ ಬಾರಿ ಏನು ಡಿಸೈಡ್ ಮಾಡಿದೆ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಕೂಡ ನಾನೇ ಪರ್ಸ್ನಲಾಗಿ ಹೋಗ್ತೀನಿ. ಇನ್ನೊಂದು ನನ್ನ ವ್ಯಕ್ತಿ ಆ ಥರ ನಾನು ಆ ಥರ ಅಲ್ಲ. ಈಗ ಅವ್ರಿಗೂ ನನ್ನ ಹತ್ರದಿಂದ ನನ್ನ ನೋಡಿದ್ರೆ, ಇಲ್ಲ ನನ್ನ ಹತ್ರ ನನ್ನ ಮುಟ್ಟಿದ್ರೆ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಪರವಾಗಿಲ್ಲ ಗುರು, ನಾವೇನೋ ಅಂದ್ಕೊಂಡಿದ್ವಿ, ತುಂಬ ಒಳ್ಳೆ ಹುಡುಗ ಇದ್ದಾನಲ್ಲಪ್ಪ, ನೋಡೋಕ್ಕೂ ಸಕ್ಕದಾಗನಲ್ಲ ಇವನು. ಈ ಒಂದು ಚೇಂಜ್ಗೋಸ್ಕರ ನಾನು ಇಂಟರ್ ಕರ್ನಾಟಕ ಓಡಾಡ್ತಾ ಇರೋದು. ಇಲ್ಲಿ ಕಲ್ಟ್ಗೋಸ್ಕರ ನಾನು ಓಡಾಡ್ತಾ ಇಲ್ಲ, ನನ್ನ ಸೆಲ್ಫ್ ಐಡೆಂಟಿಟಿ ನಾನು ಚೇಂಜ್ ಮಾಡ್ಕೊಡೋಕ್ಕೂ ಓಡಾಡ್ತಾ ಇದ್ದೀನಿ ನಾನು. ನೀವು ಈ ಮಾತು ಹೇಳಿದಾಗ ನನಗೆ ರಾಜ್ಬಿ ಶೆಟ್ಟಿ ಅವರು ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವಂತಹ ಮಾತು ನೆನಪಾಗ್ತದೆ. ಈಗ ಟ್ಯಾಲೆಂಟೆಡ್ ಅನ್ನೋವಂಥವ್ರು ಬಡವ್ರ ಮನೆಯಲ್ಲೂ ಇರ್ತಾರೆ, ಶ್ರೀಮಂತರ ಮನೆಯಲ್ಲೂ ಇರ್ತಾರೆ. ಬಟ್ ಫೋಕಸ್ ಅನ್ನೋದು ಹೆಚ್ಚಾಗಿ ಬಡವ ಅನ್ನೋ ಒಂದು ಕಾರಣಕ್ಕೆ ಹೋಗ್ತಾ ಇದೆ ಹೊರತು ಟ್ಯಾಲೆಂಟ್ನ ಗುರುತಿಸೋದ್ರಲ್ಲೂ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಸರ್, ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್ ಸರ್. ಬಡವ ಶ್ರೀಮಂತ ಲೆಕ್ಕಕ್ಕೆ ಬರಲ್ಲ ಸರ್. ಟ್ರಸ್ಟ್ ಮೀ ಆನ್ ದಿಸ್. ಈ ಸಿನಿಮಾ ಆದಮೇಲೆ ನೀವು ಪ್ರಶ್ನೆಗೆ ಅರ್ಥ ಆಗುತ್ತೆ. ನೀವು ಈ ಸಿನಿಮಾ ನೋಡಿದ್ಮೇಲೆ ನೀವು ನನಗೆ ಕಾಲ್ ಮಾಡ್ತೀರಾ. ಅವತ್ತು ಉತ್ತರ ಕೊಟ್ಟಿದ್ದು ಸರ್, ಅವತ್ತಂತೂ ಅರ್ಥ ಆಗಿಲ್ಲ, ಈ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಯಿತು ಅಂತ. ಬಡವ ಶ್ರೀಮಂತ ಏನೂ ಇಲ್ಲ ಸರ್. ಬಟ್ ನಮಗೆ ಸೈಕಾಲಜಿ ಮೈಂಡಲ್ಲಿ ಅಂದರೆ ಬಡವ ಅಂದರೆ ನಮಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಇರುತ್ತೆ, ಶ್ರೀಮಂತ ಅಂದರೆ ಹೊಟ್ಟೆ ತುಂಬಿರುತ್ತೆ ಅಂತ. ಹಾಗೇನೂ ಇಲ್ಲ ಸರ್. ಒಂದು ಈಸ್ ವೆರಿ ಸಿಂಪಲ್, ಡೆಡಿಕೇಶನ್ ಅಷ್ಟೇ. ಹಾರ್ಡ್ ವರ್ಕ್ ನೀವು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಸರ್. ನಾನು ಇಂಡಸ್ಟ್ರಿಯಲ್ಲಿ ಏನಕ್ಕೆ ಬಂದಿದ್ದೀನಿ, ಫಾರ್ ವಾಟ್, ಫಾರ್ ವೈ ಶುಡ್ ಐ ಡೂ ಫಿಲ್ಮ್ಸ್, ಯಾಕೆ ಜನ ನನ್ನ ಅಭಿಮಾನಿ ಆಗಬೇಕು, ಯಾಕೆ ಜನನ ಬಂದು ನನ್ನ ಸಿನಿಮಾ ನೋಡಬೇಕು, ನಾನು ಏನಕ್ಕೆ ಸ್ಟಾರ್ ಆಗಿ ನಿಂತ್ಕೊಳ್ಬೇಕಿಲ್ಲಿ. ಈ ಕ್ವೆಶನ್ ಕೋಡ್ 5 Ws ಇದೆಯಲ್ಲ, ಅದು ಫಸ್ಟ್ ನನಗೆ ನಾನು ಮಾಡ್ಕೊಳ್ತೀನಿ. ಮೇನ್ ಈಸ್ ವೆರಿ ಸಿಂಪಲ್ ಸರ್, ಕ್ಲಾರಿಟಿ. ಇವತ್ತಿನ ಜನ್ರೇಷನ್ಗೆ ನನ್ನ ಕಣ್ಣಿದ್ದಂಗೆ, ಐ ಮೈಟ್ ಬಿ ರಾಂಗ್, ನಾನೇ ಸರಿ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಅನ್ಸಿದ ಪ್ರಕಾರ ಇವತ್ತಿನ ಹುಡುಗರಿಗೆ, ಯೂತ್ಸ್ ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅವ್ರಿಗೆ ಕ್ಲಾರಿಟಿ ಇಲ್ಲ, ನನ್ಗೆ ಅನ್ಸೋದು. ಯಾಕೆ ಅನ್ನಿಸ್ತು ಈ ಒಂದು ಥಾಟ್ ಅಂತ ಸರ್? ಫಾರ್ ಎನ್ ಎಕ್ಸಾಂಪಲ್, ಈಗ ದರ್ಶನ್ ಸರ್ ಇದ್ದಾರೆ, ಮಾಸ್ ಹೀರೋ. ನಾನು ದರ್ಶನ್ ಥರ ಓಡ್ತೀನಿ ಅಂದರೆ ನನ್ನಂತ ಒಬ್ಬ ದಡ್ಡ ಇನ್ನೊಬ್ಬ ಇಲ್ಲ. ನಾನು ಎಷ್ಟು ಥರ ಓಡ್ತೀನಿ ಅಂದರೆ ವೇಸ್ಟ್ ನಾನು. ಸರ್ ಯಶೇ, ಸುದೀಪ್ ಸರ್
ದರ್ಶನ್ ಸರ್ ಇನ್ನೊಂದು ರಿಪ್ಲೇಸ್ಮೆಂಟ್ ಬರಲ್ಲ, ಅವ್ರು ಬದುಕೋವರೆಗೂ ಬರಲ್ಲ ಅದು. ಆಮೇಲೆ ಆ ಜಾಗ ಇನ್ನೂ 100 ಜನ್ಮ ತಗೊಂಡ್ರು ತಗೊಳಕ್ಕಾಗಲ್ಲ. ಈಗ ನಾನು ನನ್ನ ತಂದೆ ಥರ ಮಾಡೋಕ್ಕೆ ಶುರು ಮಾಡಿದ್ರೆ, ಈಗ ನಮ್ಮ ತಂದೆದು ಮೀಮ್ ಸ್ಟೋಲ್ಸ್ ಆಗತ್ತಲ್ಲ, ಆ ಥರ ನಾನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ನಾನು ಸೈಡ್ಲೈನ್ ಆಗಿಬಿಡ್ತೀನಿ. ಐ ವಿಲ್ ಬಿಕಮ್ ಮೈ ಫಾದರ್ ಶ್ಯಾಡೋ. ದೇವ್ರು ನನಗೆ ಒಂದು ಸ್ಟೈಲ್ ಕೊಟ್ಟಿರ್ತಾನೆ, ನನಗೆ ಒಂದು ಔರ ಕೊಟ್ಟಿರ್ತಾನೆ. ಅದನ್ನು ನಾನು ಹುಡುಕಕ್ಕೆ ಶುರು ಮಾಡಬೇಕು, ಅದನ್ನು ನಾನು ಪೋಟ್ರೆ ಮಾಡ್ಕೊಳ್ಬೇಕು, ನಾನು ಝೈದ್ ಖಾನ್ ಆಗಿ ಪೋಟ್ರೆ ಮಾಡ್ಕೊಳ್ಬೇಕು. ನಾನು ದರ್ಶನ್ ಥರ ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರೆ, ಯಶ್ವರ್ ಥರ ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರೆ ಕಾಪಿ ಕ್ಯಾಟ್ ಆಗ್ತೀನಿ ಹೊರತು ಮುಂದೆ ಫ್ರಂಟ್ ಲೈನಲ್ಲಿ ನಾನು ಬರಲ್ಲ. ಇಟ್ಸ್ ಲೈಕ್ ದಟ್. ಈಗೆಲ್ಲ ಹೀರೋಗಳೇನು, ನಾನು ಪುಷ್ಪ ನೋಡಿದ ತಕ್ಷಣ ಪುಷ್ಪ ಥರ ಸಿನಿಮಾ ಮಾಡಬೇಕು. ನಾನು KGF ಅಪ್ಪ ಗುರು ಯಶ್ವರು KGF ಮಾಡಿದ್ರು 15-18 ಸಿನಿಮಾ ಆದಮೇಲೆ ಫಸ್ಟ್ ಆ ಸಿನಿಮಾಗಳು ಮಾಡು, ನೀನು ಫಸ್ಟ್ ನೀನು ಮಾರ್ಕೆಟ್ ಮಾಡ್ಕೋ. ಅದು ಕ್ಲಾರಿಟಿ ಇಲ್ಲ ಇವತ್ತಿನ ಹುಡುಗರಿಗೆ. ಆಮೇಲೆ ಮಾಸ್ ಅಂತ ಸಾಯ್ತಿದ್ದಾರೆ. ಎಲ್ಲರಿಗೂ ಅದು ಈಸಿ ಅಲ್ಲ ಸರ್. ನನಗೂ ಆಸೆನೇ ಮಚ್ಚೆ ಎತ್ಕೊಳ್ಬೇಕು, ಗನ್ ಎತ್ಕೊಳ್ಬೇಕು, ಡೊಮ್ ಡಿಮ್. ಒಂದು ವೇಜ್ ಬರುತ್ತೆ, ಒಂದು ಟೈಮ್ ಬರುತ್ತೆ. ಈಗ ನಾನು ಇನ್ನೂ ಯಂಗ್, ಇನ್ನು ಕಾಲೇಜ್ ಸಬ್ಜೆಕ್ಟ್ಸ್ಗಳು, ಫ್ಯಾಮಿಲಿ ಸಬ್ಜೆಕ್ಟ್ಸ್ಗಳು ಈ ಥರ ಎಲ್ಲ ಮಾಡ್ಕೊಂಡು ಹೋಗಿ ಒಂದು ವಯಸ್ಸು ಬಂದ ಮೇಲೆ ಈಗ ದರ್ಶನ್ ಸರ್ಗೆ ಹೂವು ಹೋಗ್ಬಿಟ್ಟು ರೊಮ್ಯಾಂಟಿಕ್ ಸಿನಿಮಾ ಮಾಡೋ ಅಂದರೆ ಪಾಪ ಅವ್ರ ಕೈಲಿ ಆಗಲ್ಲ. ಯಾಕಂದ್ರೆ ಅವ್ರ ಏಜು ತಡೆಯಲ್ಲ, ಅವ್ರ ಪರ್ಸ್ನಾಲಿಟಿ ಹಿಂಗೆ ಗತ್ತಾಗಿರೋದ್ರಿಂದ ಅವ್ರ ಮಾಸೆ ಅವ್ರಿಗೆ ಸೀಮಿತ. ಒಂದು ಏಜ್ ಅದೆಲ್ಲ ಮಾಸೆ ಮಾಡಬೇಕು, ಹೋಗಲ್ಲ ಅಂತ ಆ ಕಡೆ. ಬಟ್ ಮತ್ತೆ ಆ ಏಜ್ಗೆ ಹೋದ್ಮೇಲೆ ಕಾಲೇಜ್ ಸಬ್ಜೆಕ್ಟ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ದ ಏಜ್. ಹಿಂಗೆ ಹೋಗಬೇಕು ಯಾವತ್ತು ಗ್ರಾಫ್. ಅವಾಗ ನಾನು ಯಾವತ್ತೂ ಕೂಡ ದೇವ್ರ ಹತ್ರ ಒಂದೇ ಪ್ರಾರ್ಥನೆ ಮಾಡೋದು, ರಾತ್ರಿ ನನಗೆ ಸ್ಟಾರ್ ಮಾಡಬೇಡಗಳು, ನನಗೆ ಬೇಕಾಗೂ ಇಲ್ಲ. ರಾತ್ರಿ ಸ್ಟಾರ್ಡಮು ಬೇಡ ನನಗೆ, ರಾತ್ರಿ ನಾನು ಫೇಮಸ್ ಆಗೋದು ಬೇಡ. ನನ್ನ ಗ್ರಾಫ್ ಹೀಗೆ ಇರಲಿ ಅಂತ. ಕಾರಣ ಏನು ಅಂದರೆ, ಒಂದು ಸಿನಿಮಾ ಮಾಡಿ ಇಲ್ಲ ಈ ಥರ ಆಯಿತು ಅಂದರೆ ಜಸ್ಟ್ ಅದು ಒಂದು ಕೆಲವೊಂದು ದಿನಗಳು ಇಲ್ಲ ಕೆಲವೊಂದು ತಿಂಗಳಿರುತ್ತೆ ಅಷ್ಟೇ ಹೊರತು ಹಿಂಗಿರಬೇಕು ಗ್ರಾಫ್. ಅದು ತುಂಬ ಇದು ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ನನ್ನೊಂದು ನಂಬಿಕೆ. ಓಕೆ, ಇವಾಗ ನೀವು ಹೇಳಿದ ಪ್ರಕಾರ ಏನಂತಂದ್ರೆ, ಜನ ಎಲ್ಲೋ ಒಂದು ಕಡೆ ಅಪ್ಕಮಿಂಗ್ ಬರುವಂತಹ ಸಿನಿಮಾ ಇಂಡಸ್ಟ್ರಿಗೆ ಯಾರೆಲ್ಲ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು ಅವರು ಫಾಲೋ ಮಾಡೋದನ್ನ ಬಿಟ್ಟು ಒರಿಜಿನಾಲಿಟಿ ತಮ್ಮಲ್ಲಿರುವಂಥ ಟ್ಯಾಲೆಂಟ್ ಅನ್ನ ತೋರಿಸಿ ಅಂತ 100%. ಆಮೇಲೆ ಕ್ಲಾರಿಟಿ ಮಾಡ್ಕೊಳ್ಬೇಕು ಸರ್. ನಾನು ಏನಕ್ಕೆ ಇಲ್ಲಿಗೆ ಬಂದಿದ್ದೀನಿ, ನಾನು ಯಾವ ಥರ ಸಿನಿಮಾಗಳು ಮಾಡೋಕ್ಕೆ ಬಂದಿದ್ದೀನಿ, ಅದು ಕ್ಲಾರಿಟಿನೇ ಇಲ್ಲ. ಎಲ್ಲರೂ ಒಂದು ಗೊಂದಲ ಇದ್ದಾರೆ, ಎಲ್ಲರೂ ಒಂದೊಂದು ದೊಡ್ಡ ಕನ್ಸುಗಳಿದ್ದಾರೆ. ನಾನು ಅದು ಮಾಡಿಬಿಡ್ತೀನಿ, ನಾನು ಇದು ಮಾಡಿಬಿಡ್ತೀನಿ, ಮಾಡಿ ಸಂತೋಷ ಆಗ್ತಿಲ್ವೇ, ಕ್ಲಾರಿಟಿ ಇಲ್ಲ ಸರ್. ನಾನೀಗ ನನ್ನ ಯಂಗ್ ಹೀರೋಗಳು ಎಷ್ಟು ಜನ ಇದ್ದಾರೋ ಆಲ್ಮೋಸ್ಟ್ ಈ ಹೀರೋಗಳು ನನಗೆ ಪರಿಚಯ, ನನಗೆ ಒಳ್ಳೆ ಫ್ರೆಂಡ್ಸು. ಅವ್ರಿಗೂ ಹೇಳ್ತಾ ಇರ್ತೀನಿ, ಯಾಕೆ ಸಿನಿಮಾ ಮಾಡ್ತೀರಾ, ಒಂದು ನಿರ್ಮಾಪಕನ ಕುಯ್ಯಕ್ಕ ಸರ್ ನಮಗೇನಾಗಲ್ಲ ಸರ್. ಯಾರೊಬ್ಬರು ಬಂದು ತೊಗೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೋ ದುಡ್ಡು ಮಾಡ್ಬಿಟ್ಟು ನಮಗೆ ಸಿನಿಮಾ ಮಾಡಬೇಕು ಅಂತ ಬಂದಿರ್ತಾನೆ. ಅವ್ನ ದುಡ್ಡು ನಾವು ಮೋಸ ಮಾಡಿಬಿಟ್ರೆ ಇನ್ಕ ಅವ್ನು ಹಾಕ್ತಾಯಿದ್ದು ಹೀರೋ ಮೇಲೆ ದುಡ್ಡು ಸರ್, ಯಾವನ ಮೇಲೂ ಹಾಕ್ತಾಯಿಲ್ಲ ಅವನು. ನನ್ನ ಫೇಸ್ ವ್ಯಾಲ್ಯೂಗೆ ಹಾಕ್ತಾರ ದುಡ್ಡು. ಅಲ್ಲಿನದು ಹೆಚ್ಚು ಕಡಿಮೆ ಆಗೋದ್ರೆ ಅವ್ರ ಹೆತ್ತು ಫ್ಯಾಮ್ಲಿ ಬೀದಿಗೆ ಬಂದರೆ ಅದು ಯಾರು ಸರ್ ಕಾರಣ, ಆ ಶಾಪ ಯಾರಿಗೆ ಸರ್ ತಟ್ಟತ್ತೆ? ಆ ಸೀರಿಯಸ್ನೆಸ್ಸೇ ಇಲ್ಲ. ಸಿನಿಮಾ ಮಾಡಬೇಕು, ಡೈಲಿ ಹೋಗಿ ಶೂಟಿಂಗ್ ಮಾಡಬೇಕು. ಎಷ್ಟು ಹೀರೋಗಳು ಇದ್ದಾರೆ, ಫೋನ್ ಮಾಡಿದ್ರೆ ಏನೋ ಮಾಡ್ತಿದ್ದೆ ಮಗ, ಶೂಟಿಂಗ್, ಏನೋ ಮಾಡ್ತಿದ್ದೆ ಶೂಟಿಂಗ್. ಅದು ಯಾವಾಗ ಅವ್ರದ್ದು ಪಿಕ್ಚರ್ ಬರುತ್ತೋ, ಅದು ಯಾರು ನೋಡ್ತಾರೋ, ಅವ್ರು ಏನಕ್ಕಾದರೂ ಆ ಸಿನಿಮಾ ಮಾಡ್ತಿದ್ದಾರೋ ಒಂದು ಅರ್ಥ ಆಗಲ್ಲ. ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ನಮಗೋಸ್ಕರ ಯಾರೂ ಕಾಯ್ತಾ ಇಲ್ಲ. ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಿ. ಯಾಕಂದರೆ ನೀವು ಮಾಡ್ತಿರೋದು ಕನ್ನಡ ಸಿನಿಮಾ, ಅದು ಸ್ವಲ್ಪ ನಿಮಗೆ ಸೀರಿಯಸ್ನೆಸ್ ಇರಲಿ. ಪ್ಲಸ್ ನಿಮಗೆ ನೀವು ಒಂದು ಈ ಸಿನಿಮಾಯಿಂದ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಸಿನಿಮಾ ಸಿಗೋದು, ಆ ಸೀರಿಯಸ್ನೆಸ್ ಇರಲಿ. ಅದು ಒಂದು ನಾನು ಯೂತ್ಸ್ಗೆ ಹೇಳ್ತೀನಿ ಸರ್. ಟ್ಯಾಲೆಂಟ್ಗೆಲ್ಲ ಪಕ್ಕಕ್ಕಿಡಿ ಸರ್, ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.